ಧನುಸ್ಸು ರಾಶಿ, ಹಿಂದೆ ಮಾಡಿದಂತಹ ಕೆಲಸ ಅಥವಾ ವ್ಯವಹಾರದ ಹಣ ಈ ದಿವಸ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ, ಅಥವಾ ಆ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಯಾವುದೇ ರೀತಿಯ ವ್ಯವಹಾರವಾಗಲಿ, ದುಡ್ಡು ಕಾಸಿನ ವಿಚಾರ ಆಗಲಿ ಮನೆಯಲ್ಲಿ ತಿಳಿಸುವಂಥದ್ದು ಒಳ್ಳೆಯದು. ಅದು ನಿಮ್ಮ ವ್ಯವಹಾರದ ದೃಷ್ಟಿಯಿಂದ, ಹಣಕಾಸಿನ ದೃಷ್ಟಿಯಿಂದ ಕ್ಷೇಮವಾದಂಥದ್ದು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ನೌಕರಿಯಲ್ಲಿ ಮತ್ತು ವೃತ್ತಿಯಲ್ಲಿ ಸಮಾಧಾನ ಇರುವಂಥದ್ದಾಗುತ್ತೆ. ನಿಮ್ಮ ಮನಸ್ಸಿಗೆ ಎಲ್ಲಿ ಹಿತ ಅಂತ ಹೇಳಿ ಅನಿಸುತ್ತೋ ಅಂತಹ ವ್ಯವಹಾರ ನಿಮ್ಮ ಜೊತೆಯಲ್ಲಿರುತ್ತೆ ಎನ್ನುವಂಥದ್ದು ಅರ್ಥ. ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಕ್ಕೆ, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಗುವಂತಹ ಸಾಧ್ಯತೆ ಇದೆ. ಆದರೆ ಅದು ಸರ್ವೇ ಸಾಧಾರಣ ಅಂತ ಅನಿಸಿದರೂ ಕೂಡ ಅದು ದ್ವೇಷಕ್ಕೆ ಕಾರಣವಾಗಬಾರ್ದು. ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿಯನ್ನು ಖಂಡಿತವಾಗಿ ಇಟ್ಟುಕೊಳ್ಳಬೇಡಿ ಅಂತ ಅರ್ಥ. ವೃತ್ತಿಪರ ಮಹಿಳೆಯರಿಗೆ ನೆರವು ಸಿಗ್ತಕ್ಕಂತಹ ದಿವಸವಾಗುತ್ತೆ. ದೈನಂದಿನ ದಿನಚರಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಅದಕ್ಕೆ ಹೊಂದಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಿಮಗೆ ಬಂದೊದಗುತ್ತೆ ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ, ಬೋನಸ್ ಸಿಕ್ಕುವಂತಹ ಸಾಧ್ಯತೆಗಳು, ಆ ಸೂಚನೆಗಳು ಇಲ್ಲಿ ಕಾಣುವಂಥದ್ದಾಗಿದೆ. ಬೆಳಗ್ಗೆ ಶುಭ ಸುದ್ದಿಯನ್ನು ಕೇಳಿ ಮನಸ್ಸು ಬಹಳ ಆನಂದದಿಂದ ಕೂಡಿರುತ್ತೆ. ಎದ್ದ ತಕ್ಷಣ ಏನೋ ಒಂದು ರೀತಿಯ ಸಮಾಧಾನ, ಸಂತೋಷದ ವಾತಾವರಣ ನೀವು ನೋಡಲಿಕ್ಕೆ ಅವಕಾಶ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅಪೂರ್ಣವಾದಂತಹ ಕೆಲಸಗಳಿಂದ ಅವಮಾನವಾಗುವಂತಹ ಸಾಧ್ಯತೆ. ಯಾವುದೋ ಒಂದು ಕೆಲಸ ಒಪ್ಪಿಕೊಂಡಿರ್ತೀರಿ, ಅದನ್ನು ಪೂರ್ಣ ಮಾಡಿರೋದಿಲ್ಲ, ಮತ್ತೆ ಮತ್ತೆ ಜ್ಞಾಪಿಸಿದಾಗ್ಯೂ ಕೂಡ ಕೆಲಸ ಪರಿಪೂರ್ಣವಾಗಿ ಆಗಿರೋದಿಲ್ಲ. ಅದರಿಂದ ಅವಮಾನವಾಗುತ್ತೆ. ಎಚ್ಚರಿಕೆ ಇರಲಿ. ನವವಿವಾಹಿತರಿಗೆ ಪ್ರವಾಸದ ಖುಷಿ, ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಹೊರಗಿನ ಪ್ರವಾಸದಿಂದ ನಿಮಗೆ ಆನಂದ ಆಗುವಂಥದ್ದಿದೆ. ಬೇರೆಯವರ ಜೊತೆ ಮಾತಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಬಾಯಿ ತಪ್ಪಿ ಏನಾದರೂ ಮಾತಾಡಿಬಿಟ್ರೆ ಅದೇ ದೊಡ್ಡ ಪ್ರಮಾದವಾಗುತ್ತೆ. ಅದರಿಂದ ನಿಮ್ಮ ಹಲವಾರು ಕೆಲಸಗಳಿಗೆ, ನಿಮ್ಮ ಒಂದು ಅಭ್ಯುದಯಕ್ಕೆ ಅದು ಕುಂಠಿತ ಆಗೋದಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ. ನಮಃ ಶಿವಾಯ ಎಂಬುದಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು 11 ಬಾರಿ ಪಠನೆಯನ್ನು ಮಾಡಿ ಇರತಕ್ಕಂತಹ ದೋಷಗಳು ನಿವೃತ್ತಿಯಾಗಲಿ. ಒಂದು ವೇಳೆ ವಾಗ್ದೋಷ ಏನಾದರೂ ಆಯಿತು ಅಂತಾದರೆ ಅಂತಹ ವಾಗ್ದೋಷವೂ ಕೂಡ ನಿವೃತ್ತಿಯಾಗಿ ವಾಕ್ಶುದ್ಧಿಯಾಗಲಿ. ಶುಭವಾಗಿ. ಕುಂಭರಾಶಿ, ದಿವಸ ಚೆನ್ನಾಗಿದೆ. ಅನಗತ್ಯವಾದಂತಹ ವಿಚಾರಕ್ಕೆ ಸಮಯವನ್ನು ವ್ಯರ್ಥ ಮಾಡಬೇಡಿ. ಒಳ್ಳೆಯ ಕೆಲಸಗಳನ್ನು ಮಾಡಿ. ಯಾವುದು ನಿಮ್ಮ ಆತ್ಮೋದ್ಧಾರಕ್ಕೆ, ಜಗತ್ತಿನ ಹಿತಕ್ಕೆ ಬೇಕೋ ಅಂತಹ ಕೆಲಸಗಳನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಮನೆಯವರಿಗೆ ಬಹಳ ಸಂತೋಷ ಮತ್ತು ತೃಪ್ತಿ ಇರುತ್ತೆ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಎಲ್ಲ. ಆದರೆ ನೀವು ಸಮಯವನ್ನು ಹಾಳು ಮಾಡುವ ಹಾಗಿಲ್ಲ. ನಿರಂತರವಾಗಿ ದುಡಿತಾ ಇರಬೇಕು ಅನ್ನುವಂಥದ್ದಾಗತ್ತೆ. ಮಂಗಳ ಕಾರ್ಯದ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ನಡೆಸ್ತೀರಿ. ಮನೆಯಲ್ಲಿ ಕಳೀತಕ್ಕಂತಹ ಪ್ರತಿಯೊಂದು ಕ್ಷಣವೂ ಕೂಡ ಬಹಳ ಮೌಲ್ಯಯುತವಾಗಿರುತ್ತೆ. ಅದನ್ನು ತುಂಬ ಗಮನಿಸಬೇಕಾದಂಥದ್ದಾಗತ್ತೆ. ವ್ಯಾಪಾರ, ವ್ಯವಹಾರ, ಬೇರೆ ಕೆಲಸ ಕಾರ್ಯಗಳ ಯೋಜನೆ ಇದ್ದರೂ ಕೂಡ ಅವೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಬರತಕ್ಕಂತಹ ಸಮಯ, ದಿವಸ ಇದಾಗಿದೆ. ಹಾಗಾಗಿ ಸರ್ವಾಂಗೀಣವಾದಂತಹ ಪ್ರಯತ್ನ ನಿಮ್ಮದಾಗಿಬಿಟ್ರೆ ನಿಮಗೆ ಅನುಕೂಲ ಅಂತಕ್ಕಂಥದ್ದಿದೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳು ತಪ್ಪದೆ ನಿಮ್ಮ ಲೋಕದಲ್ಲಿ ವಿಹರಿಸ್ತಕ್ಕಂಥದ್ದನ್ನು ಬಿಟ್ಟು ನೀವು ವಿದ್ಯಾರ್ಥಿಗಳಾಗಿ ಇರಬೇಕಾದಂಥದ್ದು, ಓದಿನ ಬಗ್ಗೆ ಗಮನವನ್ನು ಕೊಡಬೇಕಾದಂಥದ್ದಾಗತ್ತೆ. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ. ಗಾಬರಿಯಾಗುವಂಥದ್ದು ಬೇಡ. ಸರಿಯಾದಂತಹ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಯಂ ವೈದ್ಯ ಬೇಡೆಯ. ನಿಮಗೆ ಏನೇ ಗೊತ್ತಿರಬಹುದು, ಆದರೆ ಸ್ವಯಂ ವೈದ್ಯವನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಅಧಿಕವಾದಂತಹ ಖರ್ಚಿರ್ತಕ್ಕಂತಹ ದಿವಸ. ಆದರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗಿಬಿಟ್ರೆ, ಸರಿಯಾಗಿಬಿಟ್ರೆ ಖರ್ಚು ಮಾಡಿದ್ದು ಲೆಕ್ಕಕ್ಕೆ ಬರದೇ ಇರುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಕೆಲವು ಕೆಲಸಗಳಲ್ಲಿ ಅಡ್ಡಿಯಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ತುಂಬ ಅನಗತ್ಯವಾಗಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮಗಳೇನಾಗುತ್ತೆ, ಸ್ಥಗಿತವಾಗಿಬಿಡುತ್ತೆ, ನಿಂತು ಹೋಗುತ್ತೆ. ಅದೆಲ್ಲ ಅನಗತ್ಯವಾದಂಥದ್ದು, ಅದು ಬೇಕಾಗಿರೋದಿಲ್ಲ. ಏನೋ ಯಾವುದೋ ಖುಷಿಗೋಸ್ಕರ ಆಯೋಜನೆ ಮಾಡಿರ್ತೀರಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ
ಮುಂದಿನ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದ್ದರೂ ಕೂಡ ಓದೋದಕ್ಕೆ ಮನಸ್ಸಿರೋದಿಲ್ಲ. ಗ್ರಹಗತಿಯ ಪ್ರಭಾವ ಅದು. ಅದನ್ನು ಬಹಳ ಮುಂಚಿತವಾಗಿ ತಿಳಿದು ಪರಿವರ್ತನೆ ಮಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗತ್ತೆ. ಮಾನಸಿಕವಾದಂತಹ ಒತ್ತಡ, ಖರ್ಚು ಎಲ್ಲವೂ ಕೂಡ ಒಟ್ಟಿಗೆ ಬಂದ್ಬಿಡುತ್ತೆ. ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇರುವಂತಹ ಸ್ಥಿತಿ. ಇದರ ಮಧ್ಯೆ ಬೇರೆ ಬೇರೆ ಕಿರಿಕಿರಿಗಳು ಕೂಡ ಇನ್ನಷ್ಟು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.